ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸೊ ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೇನಪ್ಪ ಅಂದರೆ, ಹೆಚ್ಚಿನ ಜನರಿಗೆ ಚರ್ಮದ ಸಮಸ್ಯೆಗಳು ಕಾಡ್ತಾ ಇರ್ತವೆ. ಪಿಂಪಲ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಅಥವಾ ಇಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಕೆಲವು ಜನರಿಗೆ, ನನಗೆ ಎಸ್ಪೆಷಲಿ ನನಗೆ ಇದ್ದಿದ್ದು ನನ್ನ ಐ ಮೇಲೆ ಒಂದು ಚಿಕ್ಕ ಗುಳ್ಳೆ ತರ ಆಗಿತ್ತು. ಹೆಚ್ಚಿನ ಜನರು ಅಬ್ಸರ್ವ್ ಮಾಡಿರ್ತೀರ. ಬೇಕಾದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನಾನು ಫೋಟೋ ಹೇಗಿತ್ತು ನನ್ನ ಐ ಮೇಲೆ ಅಂತ. ಜಸ್ಟ್ ನಾನು ಒಂದು ವಾರ ಅಷ್ಟೇ ಯೂಸ್ ಮಾಡಿದ್ದು, ಅದು ಕಂಪ್ಲೀಟ್ ಆಗಿ ಹೋಗ್ಬಿಟ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವುದೇ ರೀತಿಯ ಗುಳ್ಳೆ ನನ್ನ ಕಣ್ಮೇಲೆ ಇಲ್ಲ. ಅದೊಂಥರ ಅಸಹ್ಯವಾಗಿ ಕಾಣಿಸ್ತಾ ಇತ್ತು ನನ್ನ ಕಣ್ಮೇಲೆ. ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಯಾಕಂದ್ರೆ ಅದು ಏನಾದರೂ ಆಪರೇಷನ್ ಮಾಡಕ್ಕೆ ಹೇಳ್ತಾರ, ಅದು ದೊಡ್ಡದಾಗ್ಬಿಡುತ್ತಾ ಅಂತ. ಯಾಕಂದ್ರೆ ನಮ್ಮ ರಿಲೇಟಿವ್ ಅಲ್ಲಿ ಒಬ್ಬರಿಗೆ ಹಾಗೆ ಆಗಿತ್ತು. ಸೊ ಅದನ್ನ ಆಪರೇಷನ್ ಮಾಡಿ ಅದನ್ನು ತೆಗೆದಿದ್ರು. ಸೊ ನನಗೆ ತುಂಬಾನೇ ಭಯ ಆಗ್ತಾ ಇತ್ತು. ನಾನು ಡರ್ಮಟಾಲಜಿಸ್ಟ್ನ ಟೆಸ್ಟ್ ಮಾಡಿ ಅಂದರೆ ಕನ್ಸಲ್ಟ್ ಮಾಡಿ ನೋಡಿದಾಗ ಅದು ಮಿಲಿಯಾ ಅಂತ ಹೇಳಿದ್ರು. ಅದೊಂದು ಪ್ರಾಬ್ಲಮ್ ಕಣ್ಣಲ್ಲಿ ಫೇಸ್ ಮೇಲೆಲ್ಲ ಕಾಣಿಸ್ಕೊಳ್ಳೋದು, ನನ್ನ ಮುಖದ ಮೇಲೆ ಇಲ್ಲೂ ಕೂಡ ಇತ್ತು. ಸೊ ಅದೇನು ಹೇಳಿದ್ರು ಅಂದ್ರೆ, ಇದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಅದನ್ನ ನಾವು ಏನು ಕರೆಂಟ್ ಇದ್ರಲ್ಲಿ ಹಾಕಿ ನಾವು ಅದನ್ನ ತೆಗಿತೀವಿ, ಕೆಮಿಕಲ್ ಹಾಕ್ಬಿಟ್ಟು ಅಂತ ಹೇಳಿದ್ರು. ಸೊ ದೇವ್ರ ದಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ನನಗೆ. ಜಸ್ಟ್ ಈ ಒಂದು ಕ್ರೀಮ್ ಏನಿದೆ ನೋಡಿ, ಅದರಿಂದ ನನಗೆ ಸಾಕಷ್ಟು ಬೆನಿಫಿಟ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಯೂಸ್ ಆಗಬಹುದು ಅನ್ನೋಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಆ ಕ್ರೀಮ್ ಬಂದ್ಬಿಟ್ಟು ಟ್ರೆಟಿನ್ 0.025% ಕ್ರೀಮ್ ಇದು. ಸೊ ಇದನ್ನ ನಾನು ಅದೇ ಹೇಳಿದ ಹಾಗೆ ಚರ್ಮದ ಡಾಕ್ಟರ್ ನನಗೆ ಕೊಟ್ಟಿದ್ರು. ಸೊ ಇಲ್ಲ ಅಂದ್ರೂ ಕೂಡ ನೀವು ಮೆಡಿಕಲ್ ಅಲ್ಲೂ ಕೂಡ ತಗೊಬಹುದು. ಇದರಿಂದ ಸಾಕಷ್ಟು ರೀತಿಯ ಉಪಯೋಗಗಳಿದೆ. ಸೊ ನಾನು ಅದೇ ಹೇಳಿದ ಹಾಗೆ ನನ್ನ ಕಣ್ಣ ಮೇಲೆ ಒಂದು ಚಿಕ್ಕ ಗುಳ್ಳೆ ತರ ಆಗಿತ್ತು, ಹಾಗೆ ಫೇಸ್ ಮೇಲೆ ಕೂಡ ಇತ್ತು, ಇಲ್ಲೂ ಇತ್ತು. ಅದನ್ನ ನೋಡಿದಾಗ ಅದು ಮಿಲಿಯಾ ಅಂತ ಹೇಳಿದ್ರು, ಆ ಮಿಲಿಯಾ ಅನ್ನೋಂತಹ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಹಾಗಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನನಗೆ ಈ ಕ್ರೀಮ್ ಅನ್ನ ಸಜೆಸ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ವಿದಿನ್ 1 ವೀಕ್ ಅಲ್ಲಿ ನನಗೆ ಕಂಪ್ಲೀಟ್ ಆಗಿ ಅದು ಹೋಯ್ತು. ನಿಜವಾಗ್ಲೂ ನಂಬಕ್ಕೆ ಆಗಲ್ಲ. ನಾನು ಅದು ಯಾವ ರೀತಿಯ ಸಮಸ್ಯೆ, ಅದು ಏನಕ್ಕೆ ಬಂದಿದೆ ಅನ್ನೋದೇ ನನಗೆ ತುಂಬಾನೇ ಟೆನ್ಷನ್ ಆಗ್ತಾ ಇತ್ತು. ಸೊ ಅದನ್ನ ಯೂಸ್ ಮಾಡಿದೆ. ಸೊ ಇದು ಟ್ರೆಟಿನ್ 0.025% ಕ್ರೀಮ್ ಇದು. ಇದನ್ನ ನೀವು ಸ್ವಲ್ಪ ಅಮೌಂಟ್ ಅಲ್ಲಿ, ನಿಮ್ಗೆ ಏನಾದ್ರೂ ಕಣ್ಣಲ್ಲಿ ಆ ಥರ ಸಮಸ್ಯೆ ಇದೆ, ಮಿಲಿಯಾ ಅನ್ನೋಂಥ ಪ್ರಾಬ್ಲಮ್ ಏನಾದಿದ್ರೆ, ಅದು ಚಿಕ್ಕದು ಗುಳ್ಳೆ ತರ ಕಣ್ಣಲ್ಲಿ ಆಗುತ್ತೆ. ಅಂದ್ರೆ ನನಗೆ ಈ ಭಾಗದಲ್ಲಿ ಇತ್ತು ಕಣ್ಣಲ್ಲಿ. ಸೊ ಫೇಸ್ ಮೇಲೆ ಕೂಡ ಇತ್ತು. ಅದಕ್ಕೆ ನಾನು ನೈಟ್ ಟೈಮಲ್ಲಿ, ಡೇ ಟೈಮಲ್ಲೂ ಹಚ್ಬಹುದು. ನನಗೆ ಡಾಕ್ಟರ್ ಹೇಳಿದ್ರು 2 ಟೈಮ್ಸ್ ಹಚ್ಚಿ ಅಂತ. ಬಟ್ ತುಂಬಾನೇ ಕಣ್ಣು ಹತ್ರ ಏನಾದ್ರು ಆ ಥರ ಪ್ರಾಬ್ಲಮ್ ಆಗಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿ, ಸ್ವಲ್ಪ ಅಮೌಂಟ್ ಅಲ್ಲಿ, ಸ್ವಲ್ಪ ಚಿಕ್ಕ ಒಂದು ಅಮೌಂಟ್ ಅಲ್ಲಿ ಸ್ವಲ್ಪ ತಗೊಂಡ್ಬಿಟ್ಟು ಅದನ್ನ ಎಲ್ಲಿದೆ ಆ ಒಂದು ಗುಳ್ಳೆ ತರ ಆಗಿದೆ ನೋಡಿ, ಅದ್ರ ಮೇಲೆ ಹಚ್ಚಬೇಕು. ಡೈಲಿ ಹಚ್ಚಬೇಕು. ಡೈಲಿ ಹಚ್ಚೋದ್ರಿಂದ ಏನಾಗುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ನನಗೂ ಕೂಡ ಅಷ್ಟೇ ಕಡಿಮೆ ಆಯಿತು. ಹಾಗೇನೆ ನಿಮಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಓಪನ್ ಪೋರ್ಸ್ ಆಗಿರಬಹುದು, ಎಲ್ಲೆಲ್ಲಿದೆ ನೋಡಿ, ಅಲ್ಲಿ ನೀವು ನೈಟ್ ಟೈಮ್ ಮಲ್ಕೊಳ್ಳುವಾಗ ಈ ಕ್ರೀಮನ್ನು ಸ್ವಲ್ಪ ಅಮೌಂಟಲ್ಲಿ ತಗೊಂಡು ಹಚ್ಚಿ ನೋಡಿ. ಯಾರ ಸ್ಕಿನ್ಗೆ ಸೂಟ್ ಆಗಲ್ಲ ನೋಡಿ, ಅವ್ರು ಅದನ್ನು ಸ್ಕಿಪ್ ಮಾಡಬಹುದು. ಎಲ್ಲರ ಸ್ಕಿನ್ ಒಂದೇ ರೀತಿ ಇರೋದಿಲ್ಲ. ಏನು ಹೇಳ್ತಾರೆ, ಸೆನ್ಸಿಟಿವ್ ಆಗಿರುತ್ತೆ, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಸಾಕಷ್ಟು ರೀತಿಯ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸ್ಕಿನ್ಗಳು ಟೈಪ್ ಆಫ್ ಸ್ಕಿನ್ಸ್ ಇರುತ್ತೆ. ಸೊ ಅದಕ್ಕೆ ಹೇಳಿರುವಂಥದ್ದು. ತುಂಬಾನೇ ಬೆನಿಫಿಟ್ ಇದೆ ಇದರಿಂದ. ಪಿಗ್ಮೆಂಟೇಷನ್ಗೂ ಕೂಡ ಅಷ್ಟೇ ಸಾಕಷ್ಟು ರೀತಿಯ ಉಪಯೋಗ ಇದೆ. ಸನ್ ಬರ್ನ್ ಆಗುತ್ತೆ ನೋಡಿ, ಸನ್ ಡ್ಯಾಮೇಜ್ ಅದು ಕೂಡ ಆಗಿದ್ರು ಕೂಡ ನೀವು ಈ ಒಂದು ಕ್ರೀಮನ್ನು ಹಚ್ಚೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಿಮಗೆ ಒಂದೇ ಸಲ ರಿಸಲ್ಟ್ ಸಿಗೋದಿಲ್ಲ. ಅಪ್ ಟು 2 to 3 months ತನಕನೂ ತಗೊಳುತ್ತೆ. ಬಟ್ ನನಗೆ ಈ ಪ್ರಾಬ್ಲಮ್ ಇದ್ದಿದ್ದು ಜಸ್ಟ್ ವಿದಿನ್ 1 week 2 weeks ಒಳಗಡೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ ಅಂತಾನೆ ಹೇಳ್ತೀನಿ. ಬಟ್ ಬೆಸ್ಟ್ ಒಂದು ಕ್ರೀಮ್ ಅಂತಾನೆ ಹೇಳ್ಬೋದು. ಇದರ ಪ್ರೈಸ್ ಬಂದ್ಬಿಟ್ಟು 195 rupees ಇದೆ. ನಿಮಗೆ 195 rupees ಕೊಟ್ಟರು ಪರವಾಗಿಲ್ಲ. ಆ ಥರ ಸಮಸ್ಯೆಗಳು ಕ್ಯೂರ್ ಆಗುತ್ತೆ ಅಲ್ವಾ. ಇಲ್ಲೇ ಆದರೆ ಅದು ದೊಡ್ಡದಾಗ್ಬಿಟ್ಟು ಅದು ಇನ್ನೇನೋ ಆದರೆ ಸೊ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಿಮಗೆ ಪಿಂಪಲ್ಸ್ ಏನಿದೆ ನೋಡಿ, ಪಿಂಪಲ್ಸ್ಗೂ ಕೂಡ ಇದು ಆಗುತ್ತೆ ಅಂತಲೇ ಹೇಳ್ಬೋದು. ಪಿಂಪಲ್ಸ್ ಎಲ್ಲೆಲ್ಲಿ ಇರುತ್ತೆ ನೋಡಿ, ಪಿಂಪಲ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಅದು ಎಲ್ಲಿರುತ್ತೆ ಅಲ್ಲಿಗೆ ಮಾತ್ರ ಹಚ್ಚಿ. ಓವರ್ ಆಲ್ ಫೇಸ್ಗೂ ಕೂಡ ಹಚ್ಚಬಾರ್ದು ಅಂತ ಏನಿಲ್ಲ. ಬಟ್ ನಿಮಗೆ ಹಚ್ಚಬೇಕು ಅಂತ ಅನ್ಸಿದ್ರೆ ಹಚ್ಬೋದು. ಬಟ್ ನಿಮಗೆ ಹಚ್ಚಿದಾಗ ಗೊತ್ತಾಗುತ್ತೆ ಅದು ನಿಮ್ಮ ಸ್ಕಿನ್ ಮೇಲೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆಯೋ ಅಥವಾ ಅಲರ್ಜಿ ಟೈಪಲ್ಲಿ ಆಗ್ತಾ ಇದೆಯೋ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ಏನಾದ್ರು ನಿಮ್ಮ ಸ್ಕಿನ್ಗೆ ಸೂಟ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಅದನ್ನು ಕಂಟಿನ್ಯೂ ಮಾಡಬೇಡಿ, ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನಗೆ ಮಿಲಿಯಾ ಅನ್ನೋಂತಹ ಒಂದು ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಈ ಕ್ರೀಮನ್ನೇ ಹಚ್ಚಿ ಅದು ಕಡಿಮೆ ಆಗಿರುವಂಥದ್ದು. ಅದಕ್ಕೋಸ್ಕರ ನಿಮಗೂ ಕೂಡ ಯಾರಿಗಾದ್ರೂ ಆ ಥರ ಸಮಸ್ಯೆ ಇತ್ತು ಅಂದರೆ ಕಡಿಮೆ ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ಕ್ರೀಮ್ನ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು.
ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯ ಸಮಸ್ಯೆಗಳಿರುತ್ತೆ, ಸ್ಕಿನ್ಗೆ ಸಂಬಂಧಪಟ್ಟಿರುವಂಥದ್ದು ಸಾಕಷ್ಟು ರೀತಿಯ ಸಮಸ್ಯೆಗಳಿರುತ್ತೆ. ಎಲ್ಲ ಸಮಸ್ಯೆಗೂ ಇದೇ ಕ್ರೀಮ್ ಅಂತ ಹೇಳೋದಲ್ಲ, ಬಟ್ ಕೆಲವೊಂದು ರೀತಿಯ ಸಮಸ್ಯೆಗಳಿಗೆ ಈ ಒಂದು ಕ್ರೀಮನ್ನು ಹಚ್ಚಿಬಿಟ್ಟು ಕಡಿಮೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ಅದೇ ಹೇಳಿದ ಹಾಗೆ ತುಂಬ ರೀತಿಯ ಸಮಸ್ಯೆಗಳು ಸ್ಕಿನ್ಗೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಇವಾಗಂತೂ ಊರಲ್ಲೆಲ್ಲ ಮಳೆ ಇದೆ, ಸೊ ಹಾಗಾಗಿ ಅಷ್ಟೊಂದು ಸ್ಕಿನ್ಗೆ ಪಿಂಪಲ್ಸ್ ಅದು ಇದು ಅಂತ ಬರಲ್ಲ. ಬಟ್ ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ಅಂದರೆ ಮಳೆನೂ ಬರ್ತಾ ಇದೆ, ಈಚೆ ಕಡೆ ಸಿಕ್ಕಾಪಟ್ಟೆ ಸೆಕೆನೂ ಆಗ್ತಾ ಇದೆ. ನೋಡಿ ಇವಾಗಲೇ ಸ್ವೆಟ್ಟಿಂಗ್ ಆಗ್ತಾ ಇದೆ. ಸ್ವೆಟ್ಟಿಂಗ್ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಪಿಂಪಲ್ಸ್ ಆಗ್ತಾನೇ ಇರುತ್ತೆ, ನನಗಂತೂ ಆಗ್ತಾನೆ ಇರುತ್ತೆ. ಹೀಟ್ ಆದಾಗ ಆಗಿರ್ಬೋದು ಅಥವಾ ಇಲ್ಲಿ ಸೆಕೆಗೆ ತುಂಬಾ ಆಗ್ತಾನೆ ಇರುತ್ತೆ. ಬಟ್ ನಾನು ಪಿಂಪಲ್ಸ್ಗೆ ಅಂತ ಯೂಸ್ ಮಾಡಿಲ್ಲ, ಒಂದು 2 ಸಲ ಯೂಸ್ ಮಾಡಿದ್ದೀನಿ. ಬಟ್ ನನಗೆ ಇದ್ದಂತಹ ಕಣ್ಣಲ್ಲಿದ್ದಂತಹ ಪ್ರಾಬ್ಲಮ್, ಇಲ್ಲೊಂದು ಫೇಸ್ ಮೇಲೆ ಇದ್ದಂತಹ ಆ ಒಂದು ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ಈ ಒಂದು ಕ್ರೀಮು ವರ್ಕ್ ಆಗಿದೆ ಅಂತಲೇ ಹೇಳಬಹುದು. ಸೊ ನೀವು ಕೂಡ ಟ್ರೈ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್, ಲಾಟ್ಸ್ ಆಫ್ ಲವ್.